ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ ಸೈಲೆನ್ಸರ್ ಕಿತ್ತೋಗಿದ್ಯಮ್ಮ. ಸಂಧ್ಯಾ, ನಾನೊಂದು ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬರ್ತೀನಿ. ಮನೆಗೆ ತರಕಾರಿಗಳು ತರಬೇಕು. ಸಿರಿ, ನೀನು ಯಾಕಮ್ಮ ಮಾರ್ಕೆಟ್ಗೆ ಹೋಗ್ತೀಯಾ? ಏನೇನು ತರಕಾರಿ ಬೇಕು ಅಂತ ಲಿಸ್ಟ್ ಕೊಟ್ಟು ದುಡ್ಡು ಕೊಡು, ನಾನು ಹೋಗಿ ತರಕಾರಿ ತೊಗೊಂಬರ್ತೀನಿ. ತರಕಾರಿ ಬೆಲೆ ಎಲ್ಲ ಗಗನಕ್ಕೇರ್ಬಿಟ್ಟಿದೆ ಅಮ್ಮ, ಚೆನ್ನಾಗಿ ಬಾರ್ಗೇನ್ ಮಾಡಬೇಕು. ಮಾವ, ತರಕಾರಿ ತರಕ್ಕೆ ನೀವ್ ಹೋಗ್ತೀರಾ? ನಿಮಗ್ ಸೊಂಟ ನೋವಿದೆ ಅಲ್ವಾ? ಇದೆಯಮ್ಮ, ವಿಪರೀತ ಸೊಂಟ ನೋವು ಇದೆಯಮ್ಮ. ಆದ್ರೆ ಏನ್ ಮಾಡ್ಲಿ, ಒಂದು ಹೆಣ್ಣು ಮಗು ಈ ಬಿಸಿಲಲ್ಲಿ ಮಾರ್ಕೆಟ್ವರೆಗೂ ನಡ್ಕೊಂಡು ಹೋಗಿ ತರಕಾರಿ ತರ್ತೀನಿ ಅಂದಾಗ ಅಮ್ಮ ನನ್ನ ಮನಸ್ಸು ಒಪ್ಪಲಿಲ್ಲಮ್ಮ. ತೆವಳ್ಕೊಂಡಾದ್ರೂ ಸರಿ, ಅಂಬೆಗಾಲಿಟ್ಕೊಂಡಾದ್ರೂ ಸರಿ, ಉರುಳ್ಕೊಂಡಾದ್ರೂ ಸರಿ, ನಾನೇ ಮಾರ್ಕೆಟ್ ಹೋಗಿ ತರಕಾರಿ ತರ್ತೀನಿ ಅಂತ ಹೇಳಿದ್ನಮ್ಮ. ಬೇಡ ಅಂಕಲ್, ನೀವೇನು ಹೋಗೋದು ಬೇಡ. ಮೊದಲೇ ಕೂರಕ್ಕೂ ಆಗಲ್ಲ, ನಿಲ್ಲಕ್ಕೂ ಆಗಲ್ಲ, ನೋವು ಅಂತ ಹೇಳ್ತಾ ಇದ್ದೀರಾ. ಅಂಥದ್ರಲ್ಲಿ ತರಕಾರಿನೆಲ್ಲ ಹೇಗೆ ಹೊತ್ಕೊಂಡ್ಬರ್ತೀರಾ? ನಾನೇ ಹೋಗಿ ತರ್ತೀನಿ, ನೀವು ರೆಸ್ಟ್ ಮಾಡಿ. ಸಂಧ್ಯಾ, ಬರ್ತೀನಿ. ಛೇ, ತರಕಾರಿ ತರ್ತೀನಿ ಅಂತ ಹೇಳಿ ಸ್ವಲ್ಪ ಕಾಸಾದ್ರೂ ಉಳಿಸ್ಕೋಬೋದಾಗಿತ್ತಲ್ಲ. ಚಾನ್ಸ್ ಮಿಸ್ ಆಗೋಯ್ತೇ. ಮುದ್ದು, ಏನಮ್ಮ ಯೋಚನೆ ಮಾಡ್ತಾ ಇದೀಯಾ ಅಮ್ಮ? ಸಿಕ್ಕಾಪಟ್ಟೆ ಯೋಚನೆ ಮಾಡಿ ತಲೆನ ಹಾಳು ಮಾಡ್ಕೋಬೇಡಮ್ಮ. ತಲೆ ಇರೋದು ಒಳ್ಳೇದನ್ನ ಯೋಚನೆ ಮಾಡಿ ಉಪಯೋಗಿಸಕ್ಕೆ, ಬೇಡದೇ ಇರೋ ವಿಚಾರಗಳನ್ನ ಯೋಚನೆ ಮಾಡಿ ಹಾಳು ಮಾಡ್ಕೊಳಕ್ಕಲ್ಲ. ಮುದ್ದು, ಇದ್ದಕ್ಕಿದ್ದ ಹಾಗೆ ಕಾಲ್ ಜಾರ್ ಬಿದ್ದಿದ್ದಕ್ಕೆ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾ ಇದೆ ಅಮ್ಮ. ತಿನ್ನಕ್ಕೇನಾದ್ರೂ ಕೊಡು ಅಮ್ಮ. ನೀನ್ ತಿನ್ನಕ್ಕೇನಾದ್ರೂ ಕೊಡೋದ್ರವರೆಗೂ ಆರೆಂಜ್ ಜ್ಯೂಸ್ ಇದ್ರೆ ಮಾಡ್ಕೊಡಮ್ಮ. ಆರೆಂಜ್ ಜ್ಯೂಸ್ ಕುಡಿದ್ರೆ ಸೊಂಟಕ್ಕೆ ವಿಪರೀತ ಒಳ್ಳೇದು ಅಂತ ಎಲ್ಲೋ ವಾಟ್ಸಪ್ಪಲ್ಲಿ ಓದಿದ್ ನೆನಪು. ಅಯ್ಯಮ್ಮ, ಆಗ್ತಾ ಇಲ್ಲ ನನಗೆ ಸೊಂಟ ನೋವು. ಆಯ್ತು, ಕೂಗಾಡ್ಬೇಡಿ, ಜ್ಯೂಸ್ ತಾನೆ ಮಾಡ್ಕೊಡ್ತೀನಿ. ಬೇಗ ಬಾಮ್ಮ, ಬೇಗ ಬಾಮ್ಮ. ಅಯ್ಯಬ್ಬ, ನನ್ನ ಕೈಲೇ ಸೇವೆ ಮಾಡಿಸ್ತೀಯಲ್ಲ, ನೋಡ್ತಾ ಇರು ನಿನ್ನ ಕೈಲಿ ಹ್ಯಾಕ್ ಸೇವೆ ಮಾಡಿಸ್ಕೊತೀನಿ. ಬೇಗ ತಗಂಬಮ್ಮ. ಅಯ್ಯಪ್ಪ, ಇಷ್ಟು ದೊಡ್ಡ ದೇಹಕ್ಕೆ ಇಷ್ಟು ಜ್ಯೂಸು ಯಾವ ಮೂಲೆಗಮ್ಮ? ತಿನ್ನಕ್ಕೇನಾದ್ರೂ ತಂದ್ಕೊಡಮ್ಮ. ತಂದ್ಕೊಡದೆ ಅಂದ್ರೆ ಸತ್ತೋಗ್ಬಿಡ್ತೀನಿ. ಅಯ್ಯೋ ಆಯ್ತು, ಕೂಗ್ಬೇಡಿ, ನನ್ ತಲೆ ನೋವ್ತಿದೆ. ಈಗೇನು ತಿನ್ನಕ್ ತರ್ಬೇಕು ತಾನೆ, ತರ್ತೀನಿ ರೀ. ಬೇಗ ಇಷ್ಟೇ ಅಲ್ಲ, ಇನ್ನು ಮುಂದೆ ಇದೆ ಭಾರಿ ಹಬ್ಬ. ಅಮ್ಮ, ನೀನೀಗ್ಲೂ ಬದಲಾಗ್ಲಿಲ್ಲ ಅಂದ್ರೆ ಒಂದಲ್ಲ ಒಂದಿನ ಈ ಮನೆಯವ್ರಿಗೆ ನೀನ್ ಮಾಡಿರೋ ತಪ್ಪೇನು, ನಿನ್ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗತ್ತೆ. ಆಗ ಪ್ರೀತಿ ಗೌರವ ಕೊಡ್ತಾ ಇರೋ ಇದೇ ಮನೆಯವರು ನಿನಗೆ ಶಿಕ್ಷೆ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ. ಶಿಕ್ಷೆನ ನನಗ? ಮನೆಯವ್ರೆಲ್ರನ್ನೂ ಕರೆದು ನಡು ಮನೇಲಿ ನಿಂತು ಈ ಶಾರ್ವರಿ ಕೆಟ್ಟೋಳು ಅಂತ ನೀನು ಜೋರಾಗಿ ಕೂಗಿ ಹೇಳಿದ್ರು ಯಾರು ನಿನ್ ಮಾತನ್ನ ನಂಬಲ್ಲ. ಆ ರೀತಿ ನಾನು ಹೇಳ್ತೀನಿ ಅಂತ ಯಾರು ಹೇಳಿದ್ದು? ಸತ್ಯ ಒಂದಲ್ಲ ಒಂದಿನ ಗೊತ್ತಾಗತ್ತೆ. ಅದು ನನ್ನಿಂದನೇ ಗೊತ್ತಾಗಬೇಕು ಅಂತ ಏನಿಲ್ವಲ್ಲ. ಏನ್ ನಿನ್ ಮಾತಿನ ಅರ್ಥ? ನನ್ನ ಮಾತಿನ ಅರ್ಥ ಒಂದೇ, ಸತ್ಯಕ್ಕೆ ಯಾವಾಗಲೂ ಗೆಲುವಿದೆ. ನೀನಿನ್ನೂ ಯಾವುದೋ ಅಡಗುಲಜಿ ಕಾಲದಲ್ಲಿದ್ಯಾ. ಆದ್ರೆ ಇದು ಕಲಿಯುಗ.
ಇಲ್ಲಿ ಕೆಟ್ಟವ್ರಿಗೆ ಕಾಲ. ನಿನ್ನ ಗಂಡ ಆಗಲಿ ಮಕ್ಕಳಾಗಲಿ ನನ್ನ ಕೈಯಿಂದಾನೇ ಸಾಯೋದು. ಇದನ್ನ ತಪ್ಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಕೊಲ್ಲಕ್ಕೊಬ್ಬ ಇದ್ರೆ ಕಾಯಕ್ಕೊಬ್ಬ ಇದ್ದೇ ಇರ್ತಾನೆ. ಬೇರೆಯವರು ಕೆಟ್ಟದ್ದನ್ನ ಬಯಸೋರ್ಗೆ ಕೊನೆಗೆ ಉಳಿಯೋದು ನರ್ಕ ಮಾತ್ರ. ನರ್ಕನ ನನ್ಗ? ತಪ್ಪೇ ಮಾಡದೇ ಇರೋ ಮಾಧವ್ ಅವ್ರ ಹೆಂಡತಿ ಸುಮತಿ ಅವ್ರನ್ನ ಸಾಯಿಸ್ದೆ. ಇಷ್ಟು ವರ್ಷ ಅವ್ರ ಮಕ್ಕಳು ಅವ್ರನ್ನ ದ್ವೇಷ ಮಾಡೋ ಹಾಗೆ ಮಾಡಿದೆ. ಅಷ್ಟೆಲ್ಲ ಆದರೂ ಆ ಮಕ್ಕಳು ನಿನಗೆ ತಾಯಿ ಸ್ಥಾನ ಕೊಟ್ಟರು. ನಿನ್ನ ಮನಸ್ಸಲ್ಲಿ ಬರೀ ರೋಷ, ಸೇಡು, ಕಿಚ್ಚು ಅಂತ ನಿನ್ನ ಸಂತೋಷನೇ ಮರೆತು ನಿನ್ನ ಜೀವನನೇ ನರಕ ಮಾಡಿಕೊಂಡೆ. ಆ ಮಕ್ಕಳು ನಿನ್ನಲ್ಲಿ ತಾಯಿ ಪ್ರೀತಿ ಕಂಡುಕೊಂಡು ನೆಮ್ಮದಿಯಾಗಿ ಸಂತೋಷವಾಗಿ ಇಷ್ಟು ವರ್ಷ ಕಳೆದಿದ್ದಾರೆ. ಇದರಲ್ಲೇ ಅರ್ಥ ಮಾಡ್ಕೊ. ಮನಸ್ಸಲ್ಲಿ ದ್ವೇಷ ಇರೋರು ಯಾವತ್ತಿಗೂ ನೆಮ್ಮದಿಯಾಗಿರಕ್ಕಾಗಲ್ಲ. ಹಾಗಾದ್ರೆ ಒಂದು ಹೆಣ್ಣಿಗೆ ಮೋಸ ಮಾಡಿ ಅವಳನ್ನ ಸಾಯಿಸಿದವರು ನೆಮ್ಮದಿಯಾಗಿರ್ಬೋದಾ? ಪದೇ ಪದೇ ಅದನ್ನೇ ಹೇಳಬೇಡ. ಮಾಧವ್ ಅವ್ರಿಗೆ ಒಂದು ಹೆಣ್ಣಿನ ಜೀವನದಲ್ಲಿ ಆಟ ಆಡೋಷ್ಟು ಕೆಟ್ಟ ಗುಣ ಇಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಹೆಂಡತಿ ಸಾಯ್ತಾ ಇದ್ದಾಗೆ ಇನ್ನೊಬ್ಳನ್ನ ಮದುವೆ ಆಗ್ತಾ ಇದ್ರು. ಅವಳ ಜೊತೆ ಇರೋದಕ್ಕೋಸ್ಕರ ಮಕ್ಕಳನ್ನ ದೂರ ಮಾಡ್ತಾ ಇದ್ರು. ಆದ್ರೆ ಮಾಧವ್ ಅವರು ಇಷ್ಟು ವರ್ಷನೂ ಮಕ್ಕಳಿಗೋಸ್ಕರ ಬದುಕಿದ್ದಾರೆ. ಅವ್ರ ಒಳ್ಳೆತನ, ಅವ್ರ ಕಷ್ಟಗಳನ್ನ ನೋಡಿ ಆ ದೇವರು ಅವ್ರ ಜೊತೆ ನನ್ನ ಸ್ನೇಹನ ಬೆಸ್ತಿದ್ದಾನೆ ಅನ್ಸುತ್ತೆ. ಇನ್ ಮುಂದೆ ನಾನು ಅವ್ರಿಗೋಸ್ಕರ ಬದುಕ್ತೀನಿ, ಅವ್ರ ಕಾವಲಾಗಿರ್ತೀನಿ. ಕಾವಲಾಗಿರ್ತೀಯಾ? ಆಯ್ತು, ಈ ಯುದ್ಧದಲ್ಲಿ ತುಳಸಿ ಗೆಲ್ತಾಳೋ ಶಾರ್ವರಿ ಗೆಲ್ತಾಳೋ ನೋಡೇ ಬಿಡೋಣ. ಆಟ ಇಲ್ಲಿಂದ ಶುರು ಆಗತ್ತೆ. ಯಾವುದೇ ಯುದ್ಧ ಆದ್ರೂ ಸತ್ಯ ಧರ್ಮನೇ ಗೆಲ್ಲೋದು. ನೀನ್ ಬದಲಾಗಬೇಕು, ಪಾಠ ಕಲಿಬೇಕು ಅನ್ನೋದಕ್ಕೆ ನನ್ನ ಗೆಲುವೆ ಕಾರಣ ಆಗಬೇಕು ಅನ್ನೋದಾದ್ರೆ ಹಾಗೆ ಆಗಲಿ. ನಾನು ಗೆದ್ದು ನಿನ್ನನ್ನು ತಿದ್ದುತ್ತೀನಿ. ಯಾವ ತಪ್ಪು ಮಾಡದೆ ಮಾಧವ್ ಅವರು ಮತ್ತೆ ಅವ್ರ ಕುಟುಂಬದವರು ಇಷ್ಟು ದಿನ ನೋವು ಅನುಭವಿಸಿದ್ ಸಾಕು. ಈಗ ಅದು ನನ್ನ ಮನೆ, ನನ್ನ ಮನೇನ, ನನ್ನ ಮನೆಯವ್ರನ್ನ ಕಾಪಾಡ್ಕೊಳ್ಳೋ ಅಂಥ ಶಕ್ತಿನ, ಚೈತನ್ಯನ ನನಗೆ ಕೊಡು ಭಗವಂತ. ಶಾರ್ವರಿನ ಬದಲಾಯಿಸೋಣ ಅನ್ಕೊಂಡೆ. ಮನುಷ್ಯತ್ವ ಇರೋ ಮನಸ್ಸನ್ನಾದರೆ ಬದಲಾಯಿಸ್ಬೋದು, ಆದರೆ ಒಂದು ಜೀವನ ತೆಗೆಯೋ ಅಷ್ಟು ಕ್ರೂರಿಯಾದ ಅವಳನ್ನ ಬದಲಾಯಿಸೋದು ಅಸಾಧ್ಯ ಅನ್ನೋದು ಗೊತ್ತಾಯ್ತು. ಅವಳಿಗೆ ಶಿಕ್ಷೆ ಆಗಲೇಬೇಕು. ಮನೆಯವ್ರು ಎಲ್ಲರೂ ದೇವತೆ ಅಂತ ನಂಬಿರೋ ಅವಳ ಮುಖವಾಡನ ಎಲ್ಲರೂ ಮುಂದೆ ಕಳಚಿ ಅವಳ ನಿಜವಾದ ಬಣ್ಣನ ಬಯಲು ಮಾಡಬೇಕು. ಇದೆಲ್ಲದಕ್ಕೂ ನನಗೆ ಶಕ್ತಿಯಾಗಿ ನೀನೇ ನನ್ನ ಹಿಂದೆ ಇರಬೇಕು ಭಗವಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.